ಇರಾನ್ ಪೂರ್ಣ ಪ್ರಮಾಣದ ಯುದ್ಧದಲ್ಲಿದೆ. ಪೆಜೆಶ್ಕಿಯನ್ ವಾಷಿಂಗ್ಟನ್ ಪರಮಾಣು ವಿದ್ಯುತ್ ಸ್ಥಾವರವನ್ನು ಹೊಂದಿರುವ ನಗರ ಸೇರಿದಂತೆ ಇಸ್ಲಾಮಿಕ್ ಗಣರಾಜ್ಯದಾದ್ಯಂತ ತನ್ನ ದಾಳಿಯನ್ನು ವಿಸ್ತರಿಸುತ್ತಿದ್ದಂತೆ ಇರಾನ್ ಅಮೆರಿಕದೊಂದಿಗೆ ಪೂರ್ಣ ಪ್ರಮಾಣದ ಯುದ್ಧ ನಡೆಸುತ್ತಿದೆ ಎಂದು ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಸೋಮವಾರ ಹೇಳಿದ್ದಾರೆ. ಪ್ರತಿಕ್ರಿಯೆಯಾಗಿ ಇರಾನ್ ಈ ಪ್ರದೇಶದಾದ್ಯಂತ ತನ್ನದೇ ಆದ ದಾಳಿಗಳನ್ನು ಮುಂದುವರೆಸಿತು. ಅದರ ಕ್ರಾಂತಿಕಾರಿ ಪಡೆಗಳು ಬಹ್ರೇನ್, ಜೋರ್ಡಾನ್ ಮತ್ತು ಸಿರಿಯಾದಲ್ಲಿನ ಗುರಿಗಳನ್ನು ಹೊಡೆದುರುಳಿಸಿರುವುದಾಗಿ ಘೋಷಿಸಿದರೆ, ಬಹ್ರೇನ್ ತನ್ನ ವಾಯು ಸಂಚಾರ ವ್ಯವಸ್ಥೆಗಳನ್ನು ಗುರಿಯಾಗಿಸಿಕೊಂಡಿದೆ ಎಂದು ಹೇಳಿದೆ. ವಾಸ್ತವವೆಂದರೆ ಇಂದು ಇಸ್ಲಾಮಿಕ್ ಗಣರಾಜ್ಯ ಇರಾನ್ ಪೂರ್ಣ ಪ್ರಮಾಣದ ಯುದ್ಧದಲ್ಲಿ ತೊಡಗಿದೆ ಎಂದು ಪೆಜೆಶ್ಕಿಯನ್ ಅಧ್ಯಕ್ಷರ ಹೇಳಿದರು. ನಾವು ವಾಸ್ತವಿಕವಾಗಿರಬೇಕು ಮತ್ತು ಈ ಪ್ರತಿರೋಧದ ನೈಸರ್ಗಿಕ ಪರಿಣಾಮಗಳನ್ನು ಒಪ್ಪಿಕೊಳ್ಳಬೇಕು. ಸೋಮವಾರ ಅಮೆರಿಕದ ವಾಯುದಾಳಿಗಳು ದೇಶದ ಉತ್ತರ ಮತ್ತು ಮಧ್ಯಭಾಗದಲ್ಲಿ, ಅಂದರೆ ನಿರ್ಬಂಧಿತ ಹಾರ್ಮುಜ್ ಜಲಮಾರ್ಗದಿಂದ ದೂರದಲ್ಲಿರುವ ಪ್ರದೇಶಗಳಲ್ಲಿ ನಡೆದಿವೆ ಎಂದು ರಾಜ್ಯ ಮಾಧ್ಯಮಗಳು ಮತ್ತು ಸ್ಥಳೀಯ ಅಧಿಕಾರಿಗಳು ವರದಿ ಮಾಡಿದ ನಂತರ ಅವರ ಹೇಳಿಕೆಗಳು ಬಂದವು. ವಾರಾಂತ್ಯದಲ್ಲಿ ಅಮೆರಿಕವು 3 ಹೊಸ ಅಮೆರಿಕದ ಮಿಲಿಟರಿ ಸಾವುನೋವುಗಳನ್ನು ಮತ್ತು ಕಾರ್ಯಾಚರಣೆಯಲ್ಲಿ ಒಬ್ಬ ಸೇವಾ ಸದಸ್ಯರನ್ನು ಕಾಣೆಯಾಗಿದೆ ಎಂದು ಘೋಷಿಸಿದ ನಂತರ ಹೊಸ ಹೋರಾಟ ನಡೆಯಿತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಮವಾರ ತಡರಾತ್ರಿ ಇರಾನ್ಗೆ ಎಚ್ಚರಿಕೆ ನೀಡಿ, ತಾನು ಕೊಂದ ಪ್ರತಿಯೊಬ್ಬ ಅಮೆರಿಕದ ಸೈನಿಕನಿಗೂ ಅನೇಕ ಪಟ್ಟು ಬೆಲೆ ತೆರಬೇಕಾಗುತ್ತದೆ ಎಂದು ಎಚ್ಚರಿಸಿದರು.